ಕೀರ್ತಿ ಕೀರ್ತಿ ಹೇಳವಾ ಯವ್ವ ಈ ಸಾಣಿಗ್ಯಾಗಿನ ಒಂದಿಟ್ಟು ಬೆಳ್ಳುಳ್ಳಿ ಸುರಿದ ಬಟಾಟೆ ಇದನ್ನ ಹೆಂಚ್ಕೊಡ್ವ ಅಂದ್ರೆ ಉಳ್ಳಾಗಡ್ಡಿ ಅಟ್ಟೆ ಹೆಚ್ಕೊಡು ಒಟ್ಟು ಒಗ್ಗರಣೆ ಕೊಟ್ಟ ನಾನು ಹೊಲಕ್ಕೆ ಹೋಗ್ಬೇಕು. ಅವ ನಿಂಗೆ ಇನ್ನೂ ವಿಷಯ ಗೊತ್ತಿಲ್ಲ. ನಾನು ಇದೆಲ್ಲ ಮಾಡೋ ಸೀನೇ ಇಲ್ಲ. ನಾನು ದೊಡ್ಡ ರಾಜವಂಶ ಫ್ಯಾಮಿಲಿಗೆ ಸೊಸೆಯಾಗಿ ಹೋಗ್ತಾ ಇದ್ದೀನಿ. ಅದು ನಿಂಗೆ ಗೊತ್ತಾ ಬೇ? ಈ ಕೀರ್ತಿ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಚಿನ್ನು ಜಾನ್ವಿ ನಾನು ಹಾಕೊಳ್ಳೋ ಬಟ್ಟೆ ಬರೇನ ನೋಡಿ ಆ ಮನೆ ಹುಡುಗ ನನ್ನ ಹಿಂದೆ ಬಿದ್ದಿದ್ದಾನೆ. ಅವನು ತಿಳ್ಕೊಂಡ್ಬಿಟ್ಟಿದ್ದಾನೆ ನನ್ನ ದೊಡ್ಡ ಶ್ರೀಮಂತರ ಮನೆ ಸೊಸೆ ಮಗಳು. ಆಸ್ತಿ ಅಂತಸ್ತು ಸಾಕಷ್ಟು ಬರುತ್ತೆ ನನ್ನ ಹಿಂದೆ ಅಂತ. ಅವನು ಎಲ್ಲರಿಗೂ ಬಕ್ರ ಮಾಡ್ತಾ ಇದ್ರೆ ನಾನು ಅವನಿಗೆ ಬಕ್ರ ಮಾಡ್ತಾ ಇದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲಮ್ಮ. ಅದಕ್ಕೆ ನೋಡವ, ನನಗಂತೂ ಇದೆಲ್ಲ ಮಾಡೋಕ್ಕಾಗಲ್ಲ. ನಾನಂತೂ ನನ್ನ ಲೈಫ್ ಒಳಗೆ ಸೆಟ್ಲ್ ಆಗಬೇಕು. ಇದೆಲ್ಲ ಮಾಡಿ ನಾನು ಕೈ ಎಲ್ಲ ನನ್ನ ಕಡೆ ಶಿಫ್ಟ್ ಮಾಡ್ಕೊಳಕ್ಕಾಗಲ್ಲ. ನಾನು ದೊಡ್ಡ ಮನೆ ಹುಡುಗಿ ಅಂತ ಹೇಳಿದ್ದೀನಿ ಅಲ್ಲವಾ. ಏನಾರ ಮಾಡೋಕ್ಕೋಗಿ ಏನಾರ ಮಾಡ್ಕೊಂಡು ನನ್ನ ಮಗಳ ಅಲ್ಲ. ನಾಳೆ ವಿಷಯ ನೀನು ದೊಡ್ಡ ಮನೆ ಹುಡುಗಿ ಅಲ್ಲ, ನೀನು ಬಡ್ರ ಮನೆ ಹುಡುಗಿ ಅಂತ ಗೊತ್ತಾತಂದ್ರೆ ನಾಳೆ ನೀನು ಕೀಳಾಗಿ ನೋಡ್ತಾರವ ನಮ್ಮ ತಾಯಿ. ತಿನ್ನಕ್ಕೂ ಗತಿ ಇಲ್ಲದ ನಮಗೆ ಅಂಥ ಮನೆ ಸಂಬಂಧ ಬೇಕನವ. ಬೇಡವ ನನ್ನ ಮಗಳ, ನಾ ಹೇಳಿದ ಮಾತು ಕೇಳವ. ಅಲ್ಲವಾ, ನೀನು ನೋಡ್ದಲ್ಲ ಈಗ ಇಷ್ಟು ಫ್ಯಾಷನ್ ಮಾಡಕತ್ತಿ. ಇಷ್ಟು ವಯಸ್ಸಲ್ಲೂ ನೀನು ಕುದುರೆ ಜುಟ್ಲು ಹಾಕೋತಿ, ಚಸ್ಮಾ ಹಾಕೋತಿ, ಸೀರೆನ ಈ ಥರ ಉಡ್ತಿ. ನೀನು ಏನು ನೀನು ಮಾಡಿರೋದೇನವ? ಏನು ಮಾಡಲಿ ಮಗಳ? ನೋಡಕ್ಕೆ ಹಿಂಗದನಂತಂದ್ರು ನಾ ರೆಡಿ ಆಗ್ಬಾರ್ದನ? ನಾನು ನನ್ನ ಜೀವನದಾಗ ದೊಡ್ಡ ಶ್ರೀಮಂತರ ಮನೆ ಮಗಳು. ಏನು ಮಾಡೋದು? ಆಸ್ತಿನೆಲ್ಲ ಮೋಸ್ತಿಂದ ಹೊಡ್ಕೊಂಡು ನನ್ನ ಬೀದಿಗೆ ತಳೆದ್ರು. ನಾನು ಏನೋ ಒಂದು ಆಗುತ್ತೆ ಅಂತ ಒಬ್ಬನ ಇಷ್ಟಪಟ್ಟು ಮದುವೆ ಆದೆ. ಅವ್ನು ನೋಡಿದ್ರೆ ನೀನು ಹುಟ್ಟಿದ ತಕ್ಷಣವೇ ಕುಡ್ದು ಸತ್ತೋದ. ಇನ್ನು ತವ್ರ ಮನೆಯವರಂತೂ ನನ್ನನ್ನು ಲೆಕ್ಕಕ್ಕೆ ಹಿಡಿಲಿಲ್ಲ. ನಾನು ಬೆಳೆದಿದ್ದು ಮಾಡಿದ್ದು ಎಲ್ಲ ದೊಡ್ಡ ಮನೆ ಮಂತಂದಾಗ. ಆದ್ರೆ ಬಂದು ಇಲ್ಲಿರೋದು ಈ ಕೂಲಿ ಮಾಡ್ಕೊಂಡು ಜೀವನ ಮಾಡಕತ್ತಿಲ್ಲನ. ಇಂಥ ಪರಿಸ್ಥಿತಿ ಹುಟ್ಟಿದಾಗಿಂದ ಶ್ರೀಮಂತಿಕೆ ಅನುಭವಿಸ್ತಾಕಿ ನಾನು. ಆದರೆ ಈಗ ಬಂದು ನಿಮ್ಮಪ್ಪನ ಮದುವೆ ಆಗಿ ನಿಮ್ಮಪ್ಪ ಕುಡ್ದು ಸತ್ತು ಹೋದ, ಲಿವರ್ ಬಾದಾಗಿ. ಈಗ ನಾನು ಅನುಭವಿಸಕತ್ತೀನಿ. ಏನು ಮಾಡೋದು? ಅದೇ ಅವ, ಈಗ ನೀನು ಆ ಥರ ಅನುಭವಿಸಕತ್ತಿಯಲ್ಲ ಕುಡ್ಕನ ಮದುವೆ ಆಗಿ. ಅದು ಬೇಡ ನನಗೆ. ದೊಡ್ಡ ಶ್ರೀಮಂತನ ಮದುವೆ ಆಗಿ ನಾನು ಅನುಭವಿಸ್ಬೇಕವ. ನಾನು ಹುಡ್ದಾಗಿನ್ನ ಇಂಥ ಇದ್ರ ಮನೇಲೇ ಇದೀನಲ್ಲ, ಗುಡಿಸ್ಲಲ್ಲಿ. ನಂಗೆ ಬೇಡ, ನಂಗೆ ಶ್ರೀಮಂತಿಕೆ ಬೇಕಾಗೈತಿ. ಅದಕ್ಕೆ ನಾನು ಇಷ್ಟು ಚೆನ್ನಾಗಿ ರೆಡಿ ಆಗೋದಮ್ಮ. ನೋಡ್ತಾ ಇರೋ ಹುಡುಗ ನಾನು ಹಿಂದೆನೇ ಸುತ್ತಾನ. ಹಿಂಗೆ ಗೊತ್ತಿಲ್ಲ ಇನ್ನ. ಮಗಳ ಕೀರ್ತಿ, ಒಂದು ಮಾತು ಹೇಳಕತ್ತೀನಿ, ನಂಬಿಸಿ ಕುತ್ತಿಗೆ ಕೋದಂದ್ರೆ ನಾಳೆ ಹಿಂದಗಡೆ ನೀನು ಬಾಳೆ ಹಾಳಾಕತ್ತವ. ವಿಚಾರ ಮಾಡು. ನಂಬಿಸಿ ಕುತ್ತಿಗೆ ಕೊಯ್ಯಕ ನಾನೆಲ್ಲ ಪ್ರೂಫ್ ಇಟ್ಕೊಂಡೇನಿ. ಅವನು ನನ್ನನ್ನು ಬಕ್ರ ಅಂತ ತಿಳ್ಕೊಂಬಿಟ್ಟಾನವ್ವ. ನಾನು ಬಕ್ರ ಅಲ್ಲ, ನಕರ ಅಂತ ಗೊತ್ತಿಲ್ಲ ಅವನಿಗೆ. ನಕರ ಹೆಣ್ಣು. ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರು ಮಾಡ್ತೀನಿ ಅವ್ವ. ಅವ್ನು ನನ್ನ ಜೊತೆ ಅಡ್ಡಾಡುವಾಗೆಲ್ಲ ಹಂಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ, ಹಾಗೆ ನೈಟ್ ಜರ್ನಿ ಮಾಡುವಾಗ, ರೂಮ್ಸ್ ಶೇರ್ ಮಾಡ್ಕೊಳ್ಳುವಾಗ ಎಲ್ಲ ನನ್ನ ಹತ್ರ ಪ್ರೂಫ್ ಇದೆ. ನಾನು ಸುಮ್ಮನೆ ಇದು ಮಾಡಲ್ಲವ. ಅದನ್ನ ಸಾಕ್ಷಿ ಸಮೇತ ರೆಕಾರ್ಡ್ ಮಾಡ್ಕೊಂಡೇನಿ. ರೆಕಾರ್ಡ್ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನವ. ನನ್ನ ಜೀವನ ಹಾಳಾಗಬಾರ್ದು ಅಂತ ನಾನು ನನ್ನ ಜೀವನದೊಳಗೆ ಎಚ್ಚರಿಕೆ ಆಗಿರಬೇಕು. ಈ ಥರ ಹುಡುಗರಿಗೆ ಮೋಸ ಮಾಡ್ತಾರಂತ ನಂಗೆ ಗೊತ್ತು. ಅದೆಲ್ಲ ಮಾಡ್ಕೊಂಡಿದ್ದೀನಿ ಅವ್ವ. ನೋಡ್ತಾ ಇರು ಅವನನ್ನು ಹೆಂಗೆ ಮನೆಗೆ ಮದುವೆ ಆಗಿ ಹೋಗ್ತೀನಿ ಅಂತ. ಅವ್ವ, ನೀನಂತೂ ನೋಡಕ್ಕೆ ದೊಡ್ಡ ಮನೆ ಮಗಳ ಗತೆನೇ ಇದೆಯಾ, ಆದರೆ ದೊಡ್ಡ ಮನೆಯವ್ರ ಗತೆನೇ ಇದೆಯಾ. ಆದ್ರೆ ನೀನು ಒಂದು ಸ್ವಲ್ಪ ರೇಷ್ಮೆ ಸೀರೆ ಉಡ್ಬೇಕವ್ವ. ನಾಳೆ ನಾವೇ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಾವೇ ಅವ್ರ ಮನೆಗೆ ಹೋಗಿ ಮಾತಾಡ್ತೀವಿ. ನಾವಿಲ್ಲಿ ಅವರಲ್ಲ, ನಮ್ಮಮ್ಮನ ಅಮೆರಿಕದಿಂದ ಕರ್ಸೀನಿ ಅಂತ ಹೇಳ್ತೀನಿ. ನೀನು ಒಂದು ಸ್ವಲ್ಪ ಅಲ್ಲಿ ಹೈ ಲೆವೆಲ್ಲಾಗಿ ಮಾತಾಡ್ಬೇಕಷ್ಟೆ. ಸರಿವ, ಆಯಿತು ಆಯಿತು. ಮತ್ತು ನನ್ನಂತಲ್ಲ ಅಷ್ಟು ರೇಷ್ಮೆ ಸೀರೆ ಇಲ್ಲ. ಚಿಂತೆ ಮಾಡಬೇಡವ. ರೇಷ್ಮೆ ಸೀರೆನ ನಾನೇ ಬಾಡಿಗೆಗೆ ತೊಗೊಂಡು ಬರ್ತೀನಿ. ನನಗೊಂದು ನಿನಗೊಂದು. ನಾಳೆನೇ ಹೋಗೋಣ, ಬೆಳಕಾದ್ರೆ ಸಾಕು. ಆಯ್ತು ನನ್ನ ಮಗಳ. ಅಲ್ಲ ಮಗನ, ನೀನು ಯಾಕೆ ಹಂಗೆ ಹೆದರಿ? ಏನಾಯಿತು? ಯವ್ವ, ಅವ್ನ ಅಂತೇಳಿ ಹೋಗಿ ಅವ್ನು ಕಾಡಿದ್ರೆ ಸಾಕು, ನಂಗೆ ಏನಾರು ತೊಂದರೆ ಆಗತೈತ್ವಿ. ನಾನು ಯಾರು ಹೊಡೆದಂಗೆ ಆಗೋದು, ನಾನು ಯಾರೋ ಬಡ್ದಂಗೆ ಆಗೋದು, ಚೂಡ್ದಂಗೆ ಆಗೋದು, ಮತ್ತು ದುಗಿಸ್ದಂಗೆ ಆಗೋದು, ಹಿಂಗೆಲ್ಲ ಆಗತೈತ್ವಿ. ಏನು ಹೇಳಕತ್ತೀನಿ ನೀನು? ಅವನಂತೇಳಿ ಹೋದ್ರೆ ನಿಂಗೆ ತೊಂದರೆ ಆಗತ್ತದ. ಇದೇನಿದು ಹೊಸ ಕತೆ ಕೇಳಕತ್ತೇನಲ್ಲ ಇಷ್ಟು ದಿನದಿಲ್ಲದ್ದು? ಏನಾದರೂ ತೊಂದರೆ ಗಿಂದ್ರೆ ಆಗೈತಾ? ಮತ್ತೆ ಎಲ್ಲ ಈಗೊಮ್ಮೆ ಆಗಿತ್ತು ತೊಂದರೆ. ನಾವೆಲ್ಲ ಬಂದೋಬಸ್ತ್ ಮಾಡಿದ್ವಿ. ಮತ್ತೇನಾದರೂ ಆಗೈತನ ನೋಡಬೇಕು. ಬಂದೋಬಸ್ತ್ ಮಾಡಿದ್ದೇನಾದ್ರು ಬಂದಾಗೈತೆ ಏನೋ ನೋಡ್ಬೇಕು ಅದನ್ನು. ನಾನು ಒಂದ್ಸಲ ಇದನ್ನು ಟ್ರೈ ಮಾಡಿದ್ವಿ ತೀರ್ಥಂಗಪ್ಪ. ಏನವ್ವ ಅದು ಬಂದೋಬಸ್ತು? ಏನು ಮಾಡಿದ್ದೆ? ನಿಮಗೆಲ್ಲ ಗೊತ್ತಿಲ್ಲ, ನೀವು ಇದನ್ನೇನು ಕೆಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅಪ್ಪ ಮನ್ಯಾಗ ಅದನ್ನು ಸುಮ್ಮನೆ ರೀ. ಭಾಗ್ಯ, ರೀ, ಯಾಕ್ರಿ ಹಾಪಿಸ್ಕೊಂಡ್ರನ? ಇವತ್ತು ರವಿ ನೋಡಿರೋ ಹುಡುಗಿ ಅವ್ರ ಮಮ್ಮಿನ ಕರ್ಕೊಂಡು ಅಮೇರಿಕಾದಿಂದ ಅವ್ರ ಮಮ್ಮಿ ಬರಾಕತ್ತಾಳ. ಅದಕ್ಕೆ ಅವ್ರ ಮಮ್ಮಿನ ಕರ್ಕೊಂಡು ಮನೆಗೆ ಬರಾಕತ್ತಾರ ರೀ. ನೀವು ಹಿಂಗೆ ಸಡನ್ನಾಗಿ ಹೋಗ್ಬಿಟ್ರೆ ಪಾಪ ಅವ್ರಿಗೆ ಮಾತಾಡೋಕ್ಕಾಗಲ್ಲ. ಅವ್ರಿಗೆ ಇಲ್ಲಿ ಎಲ್ಲಿ ಇರೋಕ್ಕೂ ಜಾಗ ಇಲ್ಲಂತ. ಆ ಹುಡುಗಿ ಹಾಸ್ಟೆಲ್ದಾಗ ಇರ್ತಾಳ. ಅದಕ್ಕೆ ಅವರು ಇಲ್ಲೇ ಬರ್ತಾ ಇದ್ದಾರೆ ನಮ್ಮ ಮನೆಗೆ ಈಗ. ಹೌದಲ್ಲ, ನೀನು ಹೇಳಿದೆ ನಂಗೆ ಲಕ್ಷ್ಯ ಬಂದಿಲ್ಲ ನಂದು. ಸರಿ, ಅವ್ರು ಬಂದು ಹೋದ್ಮೇಲೆ ಹೋಗ್ತೀನಿ ತಗೋ. ನಾನು ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡ್ತಿರ್ತೀನಿ. ಯಾಕೋ ಭಾಳ ತಿನ್ನು ನಂದು ಬೆಳಗಿಂದ.
ರೂಮಲ್ಲಿ ರೆಸ್ಟ್ ಮಾಡ್ತಿರ್ತೀನಿ. ನಂಗೆ ಒಂದು ಸ್ವಲ್ಪ ಬಿಸಿ ಬಿಸಿ ಕಾಫಿ ಮಾಡಿ ಕಳಿಸ್ತೀಯಾ? ಅಯ್ಯೋ ನೀವು ಕೇಳೋದು ಹೆಚ್ಚ ನಾನು ಏನು ಮಾಡೋದು ಹೆಚ್ಚ ರೀ. ನಾನು ಆಳುಗಳು ಕೇಳೋದೇ ಇಲ್ಲ, ನನ್ನ ಕೈಯಾರ ನನ್ನ ಗಂಡಗೋಸ್ಕರ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬರ್ತೀನಿ, ನೀವು ಹೋಗ್ರಿ. ಗೀತಾ, ಎಲ್ಲಿ ಹುಡುಗಿ ಕಾಣಕತ್ತಿಲ್ಲ? ಅಲ್ಲ ಮಲ್ಕೊಂಡ ಇನ್ನು? ಹ್ಞೂ ಅಪ್ಪ, ಮಕ್ಕೊಂಡಾಳಕಿ. ಅಪ್ಪ, ಇವರು ಕೇಳತ್ತಿದ್ರು ಆಫೀಸ್ದಾಗ ಏನಾರ ಅಲ್ಲೇ ನನಗೂ ಏನಾದರೂ ಕೆಲಸ ಇದ್ರೆ ನೋಡು ಅಂತ. ಅವರು ಅದು ಭಾಳ ನುಕ್ಸಾನ್ ಆಗತ್ತಂತಪ್ಪ. ಅಲ್ಲ ಮಗಳ, ಏಕ ಕುಡ್ದು ಕುಡ್ದು ಅಡ್ಡಾಡ್ಕೊಂತ ಹೋದ್ರೆ ಮತ್ತೆ ಲುಕ್ಸಾನ್ ಆಗದೆ ಇನ್ನೇನು ಆಕೈತಿ? ಅಷ್ಟು ದೊಡ್ಡ ಶ್ರೀಮಂತದನಂತ ನೋಡಿ ನೀನು ಕೊಟ್ಟಿದ್ದೆ, ಅವ್ನು ಕುಡಿತಾನಂತ ನಂಗೇನು ಗೊತ್ತಿತ್ತು? ಅಲ್ಲ, ನೋಡಿದ್ರೆ ಈಗ ಕುಡ್ಕೊಂತ ಅಡ್ಡಾಡಿ ತನ್ನ ಜೀವನ ತಾನೇ ಹಾಳು ಮಾಡ್ಕೊತಾನೆ. ನನ್ನ ಸೇರೊಳಗೆ 2 ಸೇರು ಕೊಟ್ಟಿದ್ದೇನೆ ಅವ್ನಿಗೆ, ಅದನ್ನ ಉಳಿಸ್ಕೊಳ್ಳೋ ಇದು ಅವ್ನಿಗಿಲ್ಲ. ಏನು ಮಾಡಲಿ ಮಗಳ ನಾನು? ಅಪ್ಪ, ನಮಗೇನು ಆಫೀಸ್ ಬೇಡ ಏನು ಬೇಡ, ಅದನ್ನು ನೀವೇ ತೊಗೊಂಡು ಅವ್ರಿಗೆ ನಿಮ್ಮ ಆಫೀಸ್ ಒಳಗೆ ಮ್ಯಾನೇಜಿದ್ದು ಏನಾದ್ರು ಇದ್ರೆ ಮ್ಯಾನೇಜರ್ ಸೀಟ್ ಅದು ಪೋಸ್ಟ್ ಅದು ಖಾಲಿ ಇದ್ರೆ ನೋಡಪ್ಪ. ಅಲ್ಲ ಗೀತಾ, ಹೆಂಗೆ ಮಾತಾಡ್ತೀವ ನೀನು? ಅಲ್ಲ, ನಿನ್ಗೆ ನೋಡಿದ್ರೆ 24 ತಾಸು ಡ್ರಿಂಕರ್. ಹಾಂ, ಅವನಿಗೆ ನಾನು ಹೋಗಿ ಮ್ಯಾನೇಜರ್ ಪೋಸ್ಟ್ ಕೊಟ್ಟನೆ ಅಂದರೆ ನಾಳೆ ನಾವು ಕೆಲಸಕ್ಕೆ ನಾವು ಆಫೀಸ್ಗೂ ತೊಂದರೆ ಆಗೋದಿಲ್ಲನ? ಅವನಿಗೆ ಕುಡಿಯೋದು ಬಿಡು ಅಂತ ಎಷ್ಟು ಹೇಳತ್ತೀನಿ, ನಂಗೆ ಸಿಕ್ಕಾಗಿ ಹೇಳತ್ತೀನಿ. ಮದುವೆಗಿಂತ ಮುಂಚೆ ಹಿಂಗಿರಲಿಲ್ಲ ಅವನು. ನನ್ನ ಆಫೀಸಲ್ಲೇ ಕೆಲಸ ಅವ್ನ ಸೇರ್ನೆ ನಾನು ತಗೊಳ್ಳೋದ್ರಿಂದ ಅವನ್ನೆಲ್ಲ ನೋಡಿದ್ದೆ. ಆದರೆ ಅವನು ಮದುವೆ ಆದ್ಮೇಲೆ ಈ ಥರ ಮಾಡ್ತಾ ಇದ್ದಾನೆ. ಇದೇನು ನಂಗೆ ತಿಳಿತಾ ಇಲ್ಲ. ಯಾಕೆ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ? ಹಾಂ ಅಪ್ಪ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಾವಿಬ್ರು ಏನು ಹಂಗೆ ಕಿತ್ತಾಡ್ಕೊಂಡಿಲ್ಲಪ್ಪ. ಅಲ್ಲ ನಮ್ಮ ಮಗಳೇ, ನಾನು ಕೇಳ್ತಾ ಇರೋದು ಅದಕ್ಕೆ. ಅವನು ಯಾಕೆ ಕುಡಿತಾ ಇದ್ದೀಯ ಅಂದರೆ ಮನೇಲಿ ಪ್ರಾಬ್ಲಮ್ ಅಂತಾನೆ. ಆದರೆ ಏನು ಹೇಳೋಕೆ ಹೋಗಲ್ಲ, ಏನಂತ ಗೊತ್ತಿಲ್ಲ. ಅಯ್ಯೋ ಏನಿಲ್ಲಪ್ಪ, ಅವನೇನೋ ಸುಮ್ಮನೆ ಅಂತಾನೆ. ನೀನು ಅದೆಲ್ಲ ತಲೆ ಕೆಡಿಸ್ಕೊಬೇಡ. ಅಪ್ಪ, ನೀನು ಹೋಗಿ ರೆಸ್ಟ್ ಮಾಡವು. ನಾನು ಆಮೇಲೆ ನಿಂಗೆ ಸಾಯಂಕಾಲ ಫ್ರೀಯಾಗಿ ಮಾತಾಡ್ತೀನಿ. ಈಗ ಅವ್ರು ಬರೋ ಹೊತ್ತಾಯ್ತು. ಸರಿ. ಅಮ್ಮ, ಅವ್ರು ಬರೋ ತನಕ ನಾನು ಇದು ಶರ್ಬತ್ತಿಗೆ ರೆಡಿ ಮಾಡ್ತೀನಿ. ನೀನು ಯಾಕೆ ಮಾಡ್ತೀವ? ಅಲ್ಲಿ ಕೆಲಸದವ್ರು ಅದಾರ, ಹೇಳು, ಅವ್ರು ಮಾಡ್ತಾರೆ ಚಲೋ ತಂಗಿ ಶರ್ಬತ್ನ. ಸರಿ ಅವ್ವ. ಅಮ್ಮ, ಅಲ್ಲ ಅದು ನಾನು ಹೇಳಿದ್ನಲ್ಲ, ಆ ರಾಜನ ಹತ್ರ ಹೋದ ತಕ್ಷಣ ನಂಗೆ ದೆವ್ವನ ಕಾಟ ಅಂತ. ಇದು ಏನು ಅನ್ನೋದು ನಾನು ತಿಳ್ಕೊಬೇಕವ್ವ. ಹ್ಞೂ. ಸರಿ, ಇದೆಲ್ಲ ಮುಗಿಲಿ. ನಿನ್ನ ಮದುವೆ ವಿಷಯ ಮಾತುಕತೆ ಮುಗಿಲಿ, ಆಮೇಲೆ ತಿಳ್ಕೊಳ್ಳೋಣ. ಈಗ ಬರ್ತಾರ ಹುಡುಗಿ ಮನೆಯವರು ರಿಚ್ ಇದಾರಲ್ಲ. ಕೇಳಬೇಕಮ್ಮ, ನಮ್ಮಕ್ಕಿಂತ 2 ಪಟ್ಟು ಆಸ್ತಿ ಇದೆ ಅವ್ರಿಗೆ ಅಮೇರಿಕಾದಾಗ. ಹಾಂ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಬಂಗ್ಲೆಗಳು, ಆಫೀಸು, ವರ್ಕು ಎಲ್ಲ ಇದೆ. ಅವರು ನಾಳೆ ನಾನು ಹೋದ್ಮೇಲೆ, ಮದುವೆ ಆದಮೇಲೆ ಅವಳು ಒಬ್ಬಳೆ ಮಗಳು ಅಮೇರಿಕಾದಲ್ಲೇ ಸೆಟ್ಲ್ ಆಗುವಂತೆ ಅಂತಂದಾಳಕ್ಕಿ. ಗೊತ್ತೇನು? ಹೌದಾ? ಸರಿ ಆಯ್ತು ಮಗನೇ, ನಿನ್ನ ಇಷ್ಟನ ನನ್ನ ಇಷ್ಟ ಆಯ್ತು. ಪರವಾಗಿಲ್ಲ. ಹುಡುಗಿ ಮಸ್ತ್ ಅದಾಳ, ಏನು ಬೆಳ್ಳಗ. ಹಾಂ, ಇದು ಹೇಳಲ್ಲ, ಧಾರವಾಡ ಪೇಡೆ ಹೇಳಲ್ಲ, ಹಂಗೆ ಬೆಳ್ಳಗ ಹೊಳಿಯಾಕತ್ತಾಳ. ಅಕ್ಕ, ಅಲ್ಲ ಧಾರವಾಡ ಪೇಡೆ ಅಂತಿಲ್ಲಕ್ಕ, ಧಾರವಾಡ ಪೇಡೆ ಗೋಧಿಗೆ ಬರುತ್ತೆ ನಿನಗತ್ತೆ. ಆದ್ರೆ ನನ್ನ ಲವ್ವರು ಬೆಳ್ಳನ್ ರಸಗುಲ್ಲ ಆಗ್ಯಾಳ, ರಸಗುಲ್ಲ. ರಸಗುಲ್ಲ ಲಲ ಲಲ ರಸಗುಲ್ಲ ಲಲ ಲಲ ಅಂತೇಳಿ ಹಂಗೆ ಕಚ್ಕೊಂಡು ತಿನ್ಬೇಕು. ಆದ್ರೂ ಬಿಡಪ್ಪ, ಹುಡುಕಿದೆ ಚಂದನ ಹುಡುಗಿನ ಹುಡುಕಿದೆ. ಆಕೆ ಸೀರೆ ನೋಡು, ಆಕೆ ಒಯ್ಯಾರ ನೋಡಿ ಏನು ಚಂದ ಅದಾರ. ಅಲ್ಲ, ನಾ ಹುಡುಗಿ ಮನೆಗೆ ಹೋಗೋದಲ್ಲ, ಹುಡುಗಿನೇ ನಮ್ಮ ಮನೆಗೆ ಬಂದಾಳ. ಮುಗೀತು ಬಿಡು ಕತೆ ನಿಂದ ಅಲ್ಲೇ. ಹಾಂ, ಲಕ್ ಪಲಕ್ ಅಮೇರಿಕಾ ಸೋಸಿ ಅಮೇರಿಕಾ ఏంటి? ಹ್ಞೂ. ಏನು ಮಾಡ್ಕೊಂಡಿದ್ದೀರಿ ಮೇಡಮ್ ನೀವು? ಏನಿಲ್ಲ ಸರ್, ಅಮೇರಿಕಾ ಒಳಗೆ ನಮ್ಮದೇ 2 ಬ್ರಾಂಚ್ ಇದೆ. ಸೊ ಅದನ್ನ ನಡ್ಸ್ಕೊಂತ ಹೋಗ್ತಾ ಇದೀವಿ. ನಮ್ಮ ಹಸ್ಬೆಂಡು ಅವರು ಇವಳು 1 ಇಯರ್ ಇದ್ದಾಗನೇ ತೀರ್ಕೊಂಡ್ಬಿಟ್ರು. ಅವ್ರದ್ದು ಹೆಲ್ತ್ ಇಶ್ಯೂ ಇತ್ತು, ಹಾರ್ಟ್ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಅವರು ಬೇಗನೆ ಡೆತ್ ಆಗಿಬಿಟ್ರು. ಅದಾದಮೇಲೆ ಬಿಸ್ನೆಸ್ನ ನಾನೇ ಕಂಟಿನ್ಯೂ ಮಾಡ್ಕೊತ ಹೋದೆ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಮಾಡ್ತಾ ನಾನು ಅಲ್ಲೇ ಉಳ್ಕೊಂಡ್ಬಿಟ್ಟೆ. ನನ್ನ ಮಗಳು ನನಗೆ ಕರ್ನಾಟಕದಲ್ಲಿ ಎಜುಕೇಷನ್ ಬೇಕು, ನನಗೆ ಅಮೇರಿಕಾದವು ಬೇಡ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಇದ್ಲು. ಸೊ ನಾವಿಷ್ಟೇ ಆದರೂ ಕರ್ನಾಟಕದವ್ರಲ್ವ, ನನ್ನ ಮಗಳಾದರೂ ಅಲ್ಲಿ ಕಲೀಲಿ ಅಂತ ನಾನು ಕರ್ನಾಟಕದಲ್ಲಿ ಅವಳನ್ನ ನೋಡಿ ಇಲ್ಲಿ ಚೆನ್ನಾಗಿರೋ ಪ್ಲೇಸು ಇದನ್ನು ನಾನು ಬಿಟ್ಟಿರೋದಿಲ್ಲಿ. ನಂಗೆ ತುಂಬ ಇಷ್ಟ ಆಯಿತು ಈ ಊರು. ಅದರಲ್ಲಿ ಬೇರೆ ನಾನು ಕರ್ನಾಟಕದ ಹುಡುಗನ್ನೇ ಮದುವೆ ಆಗ್ತೀನಿ. ಅಮೇರಿಕಾ ಹುಡುಗ ನಂಗೆ ಬೇಡವೇ ಬೇಡ ಮಮ್ಮಿ. ಇವತ್ತು ಮದುವೆ ಆಗಿ ನಾಳೆ ಡೈವರ್ಸ್ ತೊಗೊಳ್ಳೋ ಮಗನು, ನಂಗೆ ಬೇಡ ಅಮೇರಿಕಾ ಹುಡುಗ, ನಂಗೆ ಇಷ್ಟ ಇಲ್ಲ ಅಂತಂದ್ಲು. ನಾನು ಅಮೇರಿಕಾದಾಗೆ ಹುಡುಗ ನೋಡ್ತಾ ಇದ್ದೆ ಅವಳಿಗೆ, ನಮ್ಮ ಸ್ಟೇಟಸಿಗೆ ಹೊಂದೋಂಗೆ. ಸೊ ಆದರೆ ಅವಳು ಬೇಡ ಅಂತಂದ್ಲು. ಹಾಗಾಗಿ ನಾನು ಆಯ್ತಮ್ಮ, ನಿಂಗೆ ಯಾವ್ದಾದ್ರೂ ಹುಡುಗ ಇಷ್ಟ ಆದರೆ ನನಗೆ ಅಲ್ಲಿ ಬಂದು ಹುಡುಗನ ನೋಡೋಕ್ಕಾಗಲ್ಲ. ನಿಂಗೆ ಯಾವಾರ ಹುಡುಗ ಇಷ್ಟ ಆದರೆ ನೀನು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಹೇಳಿ ಮಗಳೇ ಅಂದಿದ್ದೆ. ಸೊ ಅವಳು ನನಗೆ 5 ಇಯರ್ಸ್ ಟೈಮ್ ತೊಗೊಂಡಾದ್ಮೇಲೆ ನಿಮ್ಮ ಹುಡುಗನ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ಲು. ಎಷ್ಟು ದಿನ ಆಯಿತು ನೀನು ಲವ್ ಮಾಡ್ತಾ ಇದ್ದೆ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಮಮ್ಮಿ 1 ಇಯರ್ ಆಯಿತು ನಾನು ಅವ್ರನ್ನ ಇಷ್ಟಪಟ್ಟು ಲವ್ ಮಾಡ್ತಾ ಇರೋದು, ಅವರು ನಾನು ಭೇಟಿಯಾಗಿ 1 ಇಯರ್ ಆಯಿತು ನನಗೆ ಅವರಿಗೆ ಪರಿಚಯ ಆಗಿ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹುಡುಗನ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾನೆಲ್ಲ ಸರ್ಚ್ ಮಾಡಿದಾಗ ಗೊತ್ತಾಯಿತು ನೀವು ರಾಜವಂಶದವರು ಅಂತ. ಸೊ ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮ ಮನೆಗೆ ನನ್ನ ಮಗಳನ್ನ ಕೊಡೋಕ್ಕೆ ನಂಗೆ ಯಾವ ಅಭ್ಯಂತರನೂ ಇಲ್ಲ. ಅದಕ್ಕೆ ನಾನು ನಿನ್ನೆನೇ ಫ್ಲೈಟ್ ಹತ್ತಿ ಬಂದೆ. ಸೊ ಇಲ್ಲೇ ರೂಮ್ ಸ್ಟೇ ಮಾಡಿದ್ವಿ. ಅದಾದಮೇಲೆ ನೋಡಿ ನಾವಿಲ್ಲಿ ಬಂದಿರೋದು. ಮತ್ತು ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಲ್ಲಲ್ಲಲ್ಲೇ, ಈ ಮುದುಕಿ ಇಷ್ಟೊಂದು ಇಂಗ್ಲೀಷ್ ಮಾತಾಡ್ತಾಳಲ್ಪ, ಏನು ದೊಡ್ಡ ರಿಚ್ ಅದಾರ ಬಿಡಿ ಇವರು. ಅಲ್ಲ, ಇಂಥಾಕಿ ಮನೆ ನಾನು ಅಮೇರಿಕಕ್ಕೆ ಹೋಗ್ಬೋದಲ್ಲ. ಅಯ್ಯೋ ಶಿವನಿ, ನಮ್ಮವ್ವ ಇಷ್ಟು ಚೆನ್ನಾಗಿ ಮಾತಾಡಿದ್ಲಲ್ಲ. ನಮ್ಮವ್ವ ಹೇಳಿದ್ಲಲ್ಲ, ನಾ ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಅಂತ. ಅಲ್ಲೆಲ್ಲ ಕಲ್ತಿರ್ತಾಳ ನಮ್ಮವ್ವ, ಅದನ್ನು ಮಾತಾಡ್ಯ.
ನಿಮ್ಮ ಮಗಳು ನಮ್ಗೆ ಭಾಳ ಇಷ್ಟ ಆಗಿದಾಳ್ರಿ. ಅಲ್ಲ ನಿಮ್ಮ ನಡವಳಿಕೆ, ನಿಮ್ಮ ಮಗಳನ್ನ ಇಲ್ಲಿ ಕರ್ನಾಟಕದಾಗ ಮದುವೆ ಮಾಡ್ಕೊಡ್ಬೇಕಂದದ್ದು. ನೀವು ಅಮೇರಿಕಾದಾಗ ಮುಂದೆ ಇರೋರು ಐತೆ ಇಲ್ಲೇ ಬರೋರ್ದಿರಿ. ಅಮೇರಿಕಾದಲ್ಲೇ ಇರ್ತೀವಿ ನಾವು, ಯಾಕಂದ್ರೆ ನಮ್ಮ ಅಲ್ಲಿ 2-3 ಬ್ರಾಂಚ್ಗಳದಾವ. ಅದನ್ನ ನಾವೆಲ್ಲನೂ ನೋಡ್ಕೋಬೇಕಲ್ಲ. ಸೊ ಅಲ್ಲಿದೆಲ್ಲ ನಾವು ಸೇಲ್ ಮಾಡಿ ಬಂದು ಇಲ್ಲಿ ಕರ್ನಾಟಕದಾಗ ಸ್ಟೇ ಆಗುತ್ತನ್ನ ನಂಗೆ ಇಂಟ್ರೆಸ್ಟ್ ಇಲ್ಲ. ಸೊ ನಾನಂತೂ ಇನ್ನು ಅಲ್ಲೇ, ನಮ್ಮ ಹಸ್ಬೆಂಡು ಅಲ್ಲೇ ಇದ್ದು ಅವ್ರ ಜೀವನನ ತ್ಯಾಗ ಮಾಡಿದ್ರು. ಸೊ ನಾನು ಇರೋವರೆಗೂ ಆದರೂ ಹತ್ತು ನಾನು ಅಲ್ಲೇ ಇರಕ್ಕೆ. ಅದಾದಮೇಲೆ ನಾನು ನೋಡಿ, ನಾನು ಇಲ್ಲದ ಕಾಲಕ್ಕೆ ಬೇಕಾದ್ರೆ ನನ್ನ ಮಕ್ಕಳು ಬಂದು ಇಂಡಿಯಾದಲ್ಲಿ ಇರ್ತೀನಿ ಅಂದರೆ ಇರ್ಬೋದು, ಅದು ನನ್ನ ಅಭ್ಯಂತರ ಇಲ್ಲ. ಆದರೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಹುಡುಗ ಬಂದು ಅಮೇರಿಕಾದಲ್ಲೇ ಇರಬೇಕಂತ ನನ್ನ ಆಸೆ. ಯಾಕಂದ್ರೆ ನನ್ನೂ ನೋಡ್ಕೊಳಂಗಾಗುತ್ತೆ, ನನ್ನ ಬಿಸ್ನೆಸ್ನು ನೋಡ್ಕೊಳಂಗಾಗುತ್ತೆ. ಬಿಸ್ನೆಸ್ ಎಲ್ಲನೂ ನನ್ನ ಮಗಳು ಒಬ್ಬಳೇ ಇರೋದ್ರಿಂದ ನಮ್ಮ ಆಸ್ತಿ ಅಂತಸ್ತು ಎಲ್ಲ ಅವನ ಹೆಸರಿಗೆ ಬರಿತೀನಿ ನಾನು. ಅದು ಒಂದು ಮಗು ಆದಮೇಲೆ ಎಲ್ಲನೂ ಅವನೇ ನೋಡ್ಕೊಂಡು ಹೋಗ್ಬೋದು. ಏನಿಲ್ಲ ಅಂದ್ರೂ ನಮ್ಮದು ಒಂದು 3 ಕರೋಡ್ ಮೇಲೆ ಆಸ್ತಿ ಇದೆ. ಓಹ್! ಬಹಳ ಆಸ್ತಿವಂತರು ನೀವು. ನಮಗಿಂತ ದೊಡ್ಡ ಶ್ರೀಮಂತರು ಬಿಡಿ. ಅಲ್ಲ ನೀವು ಹಾಕ್ಕೊಂಡಿರೋ ಬಟ್ಟೆ, ಈ ಹೆಳಲು ನೋಡಿ ನನಗೆ ಇವರೇನು ಈ ಥರ ಹೆಳಲು ಹಾಕ್ಕೊಂಡಿದಾರಲ್ಲ ಅಂತ. ನಾನು ಸ್ವಲ್ಪ ಇಂಡಿಯಾಗೆ ಬಂದ ತಕ್ಷಣ ಇಂಡಿಯಾ ಥರ ಇರ್ತೀನಿ, ಅದೇ ನನ್ನ ಕಲ್ಚರ್ ಅದು. ಅಯ್ಯೋ ಆಂಟಿ, ನಿಮಗೆ ನಮ್ಮ ಮಮ್ಮಿ ಬಗ್ಗೆ ಗೊತ್ತಿಲ್ಲ. ಮಮ್ಮಿ ಮೊದಲಿಂದನೂ ತುಂಬ ಫ್ಯಾಷನೇಬಲ್. ಅವರು ಈ ಥರ ನನ್ನ ಥರನೇ ಹೇರ್ ಸ್ಟೈಲ್ ಅದು ಎಲ್ಲ ಮಾಡ್ತಾರೆ. ಆದರೆ ನಾನೇ ಮಮ್ಮಿಗೆ ಬೇಡ ಮಮ್ಮಿ, ಇಲ್ಲಿ ಕಲ್ಚರ್ ಥರ ರೆಡಿಯಾಗು ಅಂತಂದೆ. ಸೊ ಆ ಮಮ್ಮಿ ಅದಕ್ಕೆ ಹೋಗಿ ಪಾರ್ಲರ್ಗೆ ಹೋಗಿ ರೆಡಿಯಾಗಿ ಬೆಳಗ್ಗೆ ನಾವು ಇಲ್ಲಿ ಬಂದಿತ್ತು ಆಂಟಿ. ಅಂಕಲ್, ನಾನು ನಿಮ್ಗೆ ಇಷ್ಟ ಆದ್ನ ಅಂಕಲ್? ಡೈರೆಕ್ಟಾಗಿ ಕೇಳ್ತಾ ಇದ್ದೀಮ್ಮ. ನೋಡು, ನನಗೆ ಇಷ್ಟ ಆಗೋದು ಮುಖ್ಯ ಅಲ್ಲ. ನನ್ನ ಮಗನಿಗೆ ನೀನು ಇಷ್ಟ ಆಗಬೇಕು. ನನ್ನ ಮಗನಿಗೆ ನೀನು ಇಷ್ಟ ಆಗಿದ್ದಿ ಅಂದಮೇಲೆ ಮಾತುಕತೆ ಇನ್ನೇನೈತೆ. ಅಲ್ಲ, ನೀವು ನೋಡೋಕೆ ನಮ್ಮ ಟೇಟಸ್ಗೆ ಹೊಂದೋ ಹಾಗೆ ಇದ್ದೀರಾ. ಆಯ್ತಲ್ಲ, ಇನ್ನೇನು ಬೇಕಾಗೈತಿ. ಈ ರಾಜವಂಶದ ಫ್ಯಾಮ್ಲಿಗೆ ನೀವು ಒಂದು ಫ್ಯಾಮ್ಲಿ ಸೇರ್ಪಡೆ ಆದರೆ ನಮ್ದು ಇನ್ನೂ ಒಂದು ದೊಡ್ಡ ಕುಟುಂಬ ಆಗುತ್ತಲ್ಲ. ಹಾಗೆ ನನ್ನ ಮಗನಿಗೂ ಇನ್ನೂ ಒಂದು ಕುಟುಂಬ ಸೇರ್ತಾ ಇದೆ. ಆದರೆ ಅದು ನಮ್ಮ ಟೇಟಸ್ಗೆ ತಕ್ಕಂಗಿಲ್ಲ. ನನ್ನ ಮಗ ಸ್ವಲ್ಪ ಮೆಂಟಲಿ ವೀಕ್ ಅದಾನ. ಫಸ್ಟ್ನೇದು ಅವ ಮೊದಲೇ ಹೇಳ್ಬಿಡ್ತೀವಿ ನಾವು, ಯಾಕಂದ್ರೆ ಆಮೇಲೆ ಹೇಳಿಲ್ಲ ಅಂತ ಅನ್ಬಾರ್ದು. ಅವನು ಮೆಂಟ್ಲಿ ಪ್ರಾಬ್ಲಮ್ ಐತೆ ಅವನಿಗೆ. ಅವನು ಸ್ವಲ್ಪ ಹುಚ್ಚರ ಥರ ಆಡ್ತಾನೆ. ಹಂಗಾಗಿ ಅವ್ನಿಗೆ ಹೆಣ್ಣೆ ಸಿಗಾತಿರ್ಲಿಲ್ಲ. ಹಾಗಾಗಿ ಅವ್ನು ರೂಮ್ ಬಿಟ್ಟು ಹೊರಗೂ ಬಿಡಲ್ಲ, ನಾವು ರೂಮಲ್ಲೇ ಕೂಡಾಕಿರ್ತೀವಿ. ರೂಮ್ ಒಳಗೆ ಇರ್ತಾನೆ ಅವನು. ಅದಕ್ಕೆ ನಾವು ಅವನ್ನ ಹೊರಗತ್ತು ತರಗೋಲ್ಲ. ಅವನ ಹುಚ್ಚನ್ನು ಮದುವೆ ಆಗೋಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಎಂಥ ಬಿಕಾರಿ ಆದರೂ ಮುಂದೆ ಬರ್ತಾ ಇಲ್ಲ. ಆದರೆ ಈ ಹುಡುಗಿ ಸಿಕ್ಕಿದಾಳೆ. ಅದಕ್ಕಾಗಿ ಇರಲಿ, ಇನ್ನು ನಮ್ಮ ಅಂತಸ್ತಿಗೆ ತಕ್ಕಂಗೆ ಇಲ್ಲ ಅಂದ್ರೂ ನನ್ನ ಮಗನ ನೋಡ್ಕೊಳಕ್ಕೆ ಒಂದು ಜೀತದಾಳ ಅರು ಬೇಕಲ್ಲ. ಹಾಗಾಗಿ ಅವಳನ್ನ ಮಾಡ್ಕೋತಾ ಇರೋದು. ನೋಡ್ರಿ, ನಿಮ್ಮ ಮಗಳು ನಮ್ಗೆ ತುಂಬ ಇಷ್ಟ ಆಗಿದ್ದಾಳೆ. ನಮ್ಮ ಮಗನಿಗೆ ಮದುವೆ ಮಾಡ್ಕೊಡಕ್ಕೆ ನಮ್ಗೆ ಒಪ್ಪಿಗೆ ಐತಿ. ನೋಡ್ರಿ, ಮತ್ತು ಅವ್ರ ಜೊತೆನೇ ಮದುವೆ ಮಾಡ್ತಾ ಇದ್ದೀವಿ. ಅವ್ರ ಜೊತೆ ಮದುವೆ ಮಾಡೋಕೆ ನಿಮ್ಗೆ ಒಪ್ಪಿಗೆ ಇದೆಯಲ್ಲ? ಓಹ್! ಐ ಸಿ. ಓಹ್! ಐ ಆಮ್ ಅಂಡರ್‌ಸ್ಟ್ಯಾಂಡ್. ಓಕೆ. ನಡೆಯುತ್ತೆ. ಅದೇನು ಪ್ರಾಬ್ಲಮ್ ಇಲ್ಲ. ನಮಗೆ ಮದುವೆ ಆದರೆ ಸಾಕಲ್ವಾ? ಅವರು ನಿಮ್ಮ ಮಗನೇ ತಾನೇ. ಅದರಲ್ಲೇನಿದೆ. ಸ್ವಲ್ಪ ನೀವು ಎಲ್ಲ ಭದ್ರತೆಯಾಗಿ ನೋಡಿಕೊಂಡ್ರೆ ಒಳ್ಳೆಯದು ಅಷ್ಟೇ. ಏನೂ ಪ್ರಾಬ್ಲಮ್ ಆಗದೇ ಇರೋ ಹಾಗೆ. ಹಾಗೆ ನಾನು ಇಲ್ಲಿ ನಿಮಗೆ ಒಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ನಿಮ್ಮ ಅಥವಾ ಮತ್ತೆ ನಿಮ್ಮನ್ನೇ ಮದುವೆ ಮಾಡಿಕೊಡ್ತಿರ್ತೀರಾ ಅಂದರೆ, ನನಗೆ ಇಲ್ಲಿ ವಿಲೇಜ್ ಜನನ ಕರೆಸಿ ಅವ್ರಿಗೆ ಊಟ ಮಾಡಿಸ್ಬೇಕು. ನನ್ನ ಮಗಳ ಮದುವೆಯಲ್ಲಿ ವಿಲೇಜ್ ಜನ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಖುಷಿಪಟ್ಟು ಸಂತೋಷ ಪಡಬೇಕು ಅನ್ನೋದು ನನ್ನ ಆಸೆ. ನೀವೇನಂತೀರಾ? ನಾವೆಲ್ಲ ದೊಡ್ಡ ಶ್ರೀಮಂತರನ್ನೇ ಕರೆಸ್ಬಿಟ್ರೆ ಸ್ಟೇಟಸಿಗೆ ತಕ್ಕಂಗೆ ಶ್ರೀಮಂತರು ಬಂದು ಹೋಗ್ಬಿಡ್ತಾರೆ. ಆದರೆ ವಿಲೇಜ್ ಜನ ನಮ್ಮಂಥವ್ರ ಮದುವೆ ನೋಡಿ ಖುಷಿಪಟ್ಟು, ಅಯ್ಯೋ ರಾಜವಂಶದವರು ಇಷ್ಟು ದೊಡ್ಡ ಮದುವೆ ಮಾಡ್ತಾ ಇದ್ದಾರಾ, ಅಮೇರಿಕಾದಿಂದ ಮಗಳನ್ನ ಕರ್ಕೊಂಡು ಬಂದ್ರ ಅಂತ ಅವರು ಸಂತೋಷ ಪಡಬೇಕಲ್ವಾ. ಅವರು ನೋಡಿ ಖುಷಿ ಪಡಬೇಕು. ಅವರು ಹೊಟ್ಟೆಗೂ ನಾವಂತೂ ತನ್ನ ಹಾಕಿದ್ದೀವಿ ಅನ್ನೋದು ನಮಗೂ ಒಂದು ಖುಷಿ ಆಗುತ್ತಲ್ಲ. ಅದಕ್ಕೆ ನಾನು ಹೇಳಿದ್ದು, ನಿಮಗೆ ನಿಮ್ಮ ಸ್ಟೇಟಸ್ಸಿಗೆ ತಕ್ಕಂಗೆ ಒಂದು ಇದು ಮಾಡ್ಕೊರಿ. ಅವ್ರಿಗೊಂದು ಇದು ಸ್ಟೇಟು, ನಿಮಗೊಂದು ಸ್ಟೇಟು ಅಂತ. ಅವ್ರಿಗೊಂದು ಬೇರೆ ಊಟದ್ದು, ಇವ್ರಿಗೊಂದು ಬೇರೆ ಊಟದ್ದು ಮಾಡಿಕೊಂಡು ಮಾಡ್ಬೋದಲ್ಲ. ಏನಂತೀರಾ? ಇದು ಒಂದು ಒಳ್ಳೇದಲ್ವಾ? ಅಂಡರ್ಸ್ಟ್ಯಾಂಡ್? ನಿಮ್ಮ ಮಾತು ಕೇಳಿ ನಂಗೆ ಭಾಳ ಖುಷಿ ಆಯಿತು. ಅದರಿಂದ ನಾನು ಮುಂದೆ ರಾಜಕೀಯಕ್ಕೆ ಹೋಗೋಕ್ಕೂ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಬಡವರಿಗೆ ನಾನು ನನ್ನ ಮಗನ ಮದುವೆಲಿ ಕರೆದು ಅದು ಊಟ ಅದು ಇದು ಎವ್ರಿ ಟೈಮ್ ಈ ಥರ ನಾನು ಮಾಡ್ತಾ ಇದ್ದರೆ ಜನಕ್ಕೆ ತುಂಬ ಇಷ್ಟ ಆಗುತ್ತಲ್ಲ. ನೀವು ಹೇಳಿದ್ದು ನಂಗೆ ತುಂಬ ಇಷ್ಟ ಆಯಿತು. ಆಯ್ತಾಯಿತು, ನಾನು ಇದನ್ನು ಮಾಡ್ತೀನಿ. ನಮ್ಮ ಟೇಟಸ್ಸಿಗೆ ತಕ್ಕಂಥ ಇರೋ ಜನನ ನಾನು ಒಂದು ಕಡೆ ಊಟದ ವ್ಯವಸ್ಥೆ ಮಾಡ್ತೀನಿ. ವಿಲೇಜ್ ಕಡೆ ಟೇಟಸ್ಸಿಗೆ ತಕ್ಕಂತೆ ಇರೋ ವಿಲೇಜ್ ಜನನ ನಾನು ಒಂದು ಕಡೆ ಊಟದ ವ್ಯವಸ್ಥೆ ಮಾಡ್ತೀನಿ. ಅವ್ರಿಗೆ ಯಾವ ಥರ ಫುಡ್ ಬೇಕೋ ಅದೇ ಥರ ನಾನು 2 ಕಡೆ ಫುಡ್ ಒಂದೇ ಇರುತ್ತೆ. ಆದರೆ ಊಟದ ಮಾತ್ರ ಬೇರೆ ಬೇರೆ ಮಾಡ್ತೀನಿ. ಯಾಕಂದರೆ ಅವ್ರು ಇವ್ರ ಜೊತೆ ಕಾಂಪ್ರಮೈಸ್ ಆದರೆ ಏನು ಈ ಥರ ಕರೆಸ್ಬಿಟ್ಟಾನೆ ಇವನು ಅಂತ ನಾಳೆ ರಾಜೇಂದ್ರ ಅಂತ ನಮ್ಗೆ ಅನ್ಬಾರ್ದಲ್ಲ, ಅದಕ್ಕೆ. ಓಕೆ. ಐ ಆಮ್ ಅಂಡರ್‌ಸ್ಟ್ಯಾಂಡ್. ಓಕೆ. ನನಗೆ ಫ್ಲೈಟಿಗೆ ಲೇಟ್ ಆಗುತ್ತೆ. ನಾನು ಸಾಯಂಕಾಲನೇ ಹೋಗಬೇಕು. ಸೊ ನಾನು ಮತ್ತೆ ಸಿಗ್ತೀನಿ ನಿಮಗೆ. ಇನ್ನೇನು ನಾನು ಮದುವೆಗೆ ಬರ್ತೀನಿ. ಬೇಕಾದರೆ ನನ್ನ ಮಗಳು ಇರ್ತಾಳೆ. ಒಂದು ನನ್ನ ಮಾತು ಹೇಳಬೇಕಂದ್ರೆ, ನನ್ನ ಮಗಳಿಗೆ ಸೀರೆ ಉಡೋಕ್ಕೆ ಬರಲ್ಲ. ಒಂದು ಸೆಕೆಂಡ್, ನನ್ನ ಮಗಳಿಗೆ ಅಡುಗೆ ಮಾಡೋಕ್ಕಂತೂ ಒಂಚೂರು ಇನ್ನೂ ಬರೋದಿಲ್ಲ. ಯಾಕಂದರೆ ಅವಳು ಯಾವಾಗಲೂ ಇಂಡಿಯಾದಲ್ಲಿ ಹಾಸ್ಟೆಲಲ್ಲಿ ಇರೋದ್ರಿಂದ ಅವಳಿಗೆ ಯಾವುದೇ ರೀತಿಯಾದಂಥ ಅಡುಗೆ ಮಾಡೋಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಅವಳು ಇನ್ನೂ ಕೂಡು ಕುಟುಂಬದಲ್ಲಿ ಇದ್ದು ಅಭ್ಯಾಸ ಇಲ್ಲ. ಸ್ವಲ್ಪ ನಿಮ್ಮ ಜೊತೆ ಇರಬೇಕು ಅಂದರೆ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಿಮ್ಮದೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕು. ಸರಿನಾ? ಅದಾದಮೇಲೆ ಅವಳಿಗೆ ಸೀರೆ ಉಡೋಕ್ಕೆ ಬರಲ್ಲ. ಅವಳು ಪ್ಯಾಂಟು ಅಂಗಿ ಹಾಕ್ತಾಳೆ. ನಡೆಯುತ್ತಲ್ವಾ? ಮತ್ತು ನಿಮ್ಗೇನಾದರೂ ತೊಂದರೆ ಇದ್ದರೆ ಹೇಳಿ, ಅವಳು ಕಲ್ತ್ಕೋತಾಳೆ. ಅದು ಟ್ರೈನಿಂಗ್ ಕ್ಲಾಸ್‌ಗೆ ಹೋಗಿ. ಅಯ್ಯೋ! ಪರವಾಗಿಲ್ಲ. ನೀವು ಇಷ್ಟು ಡೈರೆಕ್ಟಾಗಿ ಹೇಳ್ತಾ ಇದ್ದೀರಲ್ಲ, ನಮ್ಗೆ ಅದೇ ಖುಷಿ. ಎಲ್ಲ ಸಡನ್ನಾಗಿ ನೀವು ಇಲ್ಲೇ ಹೇಳ್ಬಿಡ್ತಾ ಇದ್ದೀರಲ್ಲ. ಹಾಗೆ ನೀವು ಕೊಡೋದು ತೊಗೊಳೋದು ಮಾತಾಡಿಬಿಟ್ರೆ ಒಂದು ಒಳ್ಳೆಯದು. ನಾನು ಒಂದು ವಿಷಯ ಹೇಳ್ತೀನಿ ನಿಮಗೆ ಅಲ್ಲ, ಅದು ನನ್ನ ಆಸ್ತಿ ಅಂತಸ್ತು, ನಮ್ಮ ಬ್ರಾಂಚ್‌ಗಳು, ನಮ್ಮ ಆಫೀಸ್‌ಗಳು ಎಲ್ಲನೂ ನಾನು ಅಳಿಯಂದ್ರ ಹೆಸರಿಗೆ ಮಾಡ್ತೀನಲ್ಲ.
ಮತ್ತು ಇನ್ನೇನು ಅವ್ರಿಗೆ ಒಡವೆ ವಸ್ತ್ರ ಎಲ್ಲ ನಾನು ಹಾಕೋಕ್ಕೆ ಇಷ್ಟಪಡಲ್ಲ, ಮದುವೆ ನಾನು ಮಾಡ್ಕೊಡೋಕ್ಕೂ ಇಷ್ಟಪಡಲ್ಲ. ಮದುವೆ ನಿಮ್ಮ ಕಡೆಯಿಂದನೇ ಆಗಬೇಕು. ಹಾಗೆ ನನ್ನ ಮಗಳಿಗಾಯಿತು, ನಿಮ್ಮ ಮಗನಿಗಾಯಿತು ಎಲ್ಲ ನೀವು ಒಡವೆ ನೀವೇ ಹಾಕಬೇಕು. ನನ್ನ ಆಸ್ತಿ ಅಂತಸ್ತನ್ನೆಲ್ಲ ಏನು ನನಗೆ ಬೇರೆ ಯಾರೂ ಇಲ್ಲ. ನನಗೆ ನನ್ನ ಹಳೆಯನೇ ಮಗ, ನನ್ನ ಮಗಳೇ ನನ್ನ ಮಗಳು ಅಷ್ಟೇ. ಇದನ್ನು ನೀವು ನಡೆಸ್ಕೊಟ್ರೆ ತುಂಬ ಒಳ್ಳೇದಾಗುತ್ತೆ ನೋಡಿ. ಯಾಕಂದರೆ ನನಗೆ ಈಗ ಮಾಡಿಸೋಷ್ಟು ನನಗೆ ಟೈಮ್ ಇಲ್ಲ, ಭಾಳ ಕೆಲಸ ನನಗೆ ಮದುವೆಗೆ ಬರೋಕ್ಕೂ ಟೈಮ್ ಇರಲ್ಲ. ಆದ್ರೂ ನಾನು ಬರಲೇಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ಫುಲ್ ಬ್ಯುಸಿ, ನಾನು ಒಬ್ಬಳೇ ನೋಡ್ಕೋಬೇಕು. ಹೆಣ್ಮಗಳು ನೀವೇ ಅರ್ಥ ಮಾಡ್ಕೊಳ್ಳಿ. ನೀವು ಗಂಡು ಮಕ್ಕಳಿದ್ದೇ ಆಫೀಸ್ ನಡೆಸ್ಬೇಕಾದ್ರೆ ಒಂದು ಆಫೀಸ್ ಎಷ್ಟು ಕಷ್ಟ ಆಗಿರುತ್ತೆ. ನಾನು ಬಂದು ಕಂಟಿನ್ಯೂ ಎಲ್ಲ ಬ್ರಾಂಚ್ಗಳನ್ನ ನೋಡ್ಕೋಬೇಕು. ಎಲ್ಲ ನಾನೇ ಮೇಂಟೈನ್ ಮಾಡಬೇಕು ಅಂದ್ರೆ ನಂಗೆ ತುಂಬ ಕಷ್ಟ ಆಗಿರುತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ನೀವೇನು ಬೇಕೋ ಅದೆಲ್ಲ ಮಾಡ್ಕೊಳ್ಳಿ. ನನ್ನ ಆಸ್ತಿ ಅಂತಸ್ತನ್ನೆಲ್ಲ ನಾನು ನಮ್ಮ ಹಳೆಯಂದ್ರ ಹೆಸರಿಗೇನೆ ಬರಿತೀನಿ. ಹಂಗಂದ್ರೆ ನಂಗೆ ಸಂತೋಷನೇ ಆಸಾತು. ನೋಡ್ರಿ, ನಮ್ಮ ಸೊಸೆಗೆ ನಾವು ಒಂದು 4ರಿಂದ 5 ತೊಲೆ ಗಂಟನ್ನು ಹಾಕ್ತೀವಿ, ಒಂದು ಶಾರ್ಟ್ ಗಂಟನ್ನು, ಮತ್ತು ಬಂಗಾರ ಬಳೆ ಮಾಡಿಸ್ತೀವಿ, ಒಂದು ಲಾಂಗ್ ನೆಕ್ಲೆಸ್ಸು, ಒಂದು ಶಾರ್ಟ್ ನೆಕ್ಲೆಸ್ಸು ಮಾಡಿಸ್ತೀವಿ, ತಲೆಗೆ ಬಿಂದಿ, ಮತ್ತು ಕೈಗೆ ಬಾಜುಬಂದು ಅದು ಬಂಗಾರದ್ದೇ, ಸೀರೆ ನಡಪಟ್ಟಿನೂ ಅದು ಬಂಗಾರದ್ದೇ ಮಾಡಿಸ್ತೀವಿ, ಕಿವಿ ಓಲೆ ಮಾಡಿಸ್ತೀವಿ, ಮತ್ತು ಮೂಗಲ್ಲಿ ನತ್ತು, ಆಮೇಲೆ ಕಾಲಲ್ಲಿ ಬೆಳ್ಳಿ ಚೈನ್ ಹಾಕಿಸ್ತೀವಿ, ಕಾಲುಂಗುರ ಇಷ್ಟು ನಾವು ಕೊಡ್ತೀವಿ. ಮತ್ತು ನಮ್ಮ ಮಗನಿಗೆ ಒಂದು 2 ತೊಲೆ ಚೈನ್ ಹಾಕ್ತೀವಿ, ಒಂದು ಬ್ರೇಸ್ಲೈಟು, ಒಂದು ಉಂಗುರ ಅವನಿಗೆ ಸಾಕಲ್ಲ ಇಷ್ಟೇ. ಗಂಡು ಮಗ ಇನ್ನೇನು, ಮತ್ತು ಒಂದು ಬೇಕಂದರೆ ಶಾರ್ಟ್ ಚೈನ ಮಾಡಿಸ್ತೀವಿ. ಆಯಿತು, ನಾವೆಲ್ಲ ಮಾಡಿಸ್ತೀವಿ ತಗೊಳ್ಳಿ. ಅಯ್ಯಪ್ಪ, ಇಷ್ಟೆಲ್ಲ ನನ್ನ ಮಗನ ಮಾತು ಕೇಳಿ ಮಾಡ್ತಾ ಇರ್ತಾರಲ್ಲ. ಅಯ್ಯೋ, ನಾನು ಲಕ್ಕಿ, ಇಷ್ಟು ಒಡವೆನ ಹಾಕ್ಕೊಂಡು ಖುಷಿಯಾಗಿರ್ಬೋದು ಬಿಂದಾಸಾಗಿ. ಅಯ್ಯೋ, ಕುಣದ್ ಕೊಪ್ಪಳಿಸ್ಬೇಕು ಅನ್ನಿಸ್ತಾ ಇದೆ. ಏನು ಮಾಡಲಿ, ಸೈಲೆಂಟಾಗಿ ನಿಂದಿರಲೇಬೇಕು. ಯಾವತ್ತೂ ಕಂಡಿರಲಿಲ್ಲ ಅಷ್ಟೊಂದು ಬಂಗಾರನ. ನನ್ನ ಮೈಯಲ್ಲಿ ಯಾವಾಗ ಹಾಕತ್ತೀನೋ, ನನ್ನ ಮೈಯಲ್ಲಿ ರಾರ ಸರಸಕ್ಕೂ ರಾರ ಅಂತ ಬಂಗಾರ ಯಾವಾಗ ಬಂದು ಕುಣಿಯುತ್ತೋ ಅಂತ ಅನಿಸ್ತಾ ಇದೆ.